ಇರುವವರು, ಆಧ್ಯಾತ್ಮಿಕ ಆಸಕ್ತಿ ಇರುವವರು. 4ನೇದಾಗಿ ದೃಶ್ಯ ಧ್ಯಾನ. ಮನಸ್ಸು ಚಿತ್ರಗಳಲ್ಲಿ ಕೆಲಸ ಮಾಡುತ್ತದೆ. ಒಂದು ಶಾಂತ ದೃಶ್ಯವನ್ನು ಕಲ್ಪನೆ ಮಾಡುವುದು ಮನಸ್ಸನ್ನು ವಿಶ್ರಾಂತಗೊಳಿಸುತ್ತದೆ. ಉದಾಹರಣೆಗೆ ಬೆಳಕು, ಪ್ರಕೃತಿ, ದೇವರ ರೂಪ. ಇದರ ಪ್ರಯೋಜನಗಳೆಂದರೆ ಪಾಸಿಟಿವ್ ಥಿಂಕಿಂಗ್ ಬರುತ್ತದೆ, ಆತ್ಮಶಕ್ತಿಯ ಹೆಚ್ಚಳ, ಭಯ ಕಡಿಮೆಯಾಗುತ್ತದೆ. ಇದು ಯಾರಿಗೆ ಸೂಕ್ತವೆಂದು ನೋಡುವುದಾದರೆ ಕಲ್ಪನಾ ಶಕ್ತಿ ಇರುವವರು, ಆತಂಕ, ಭಯ ಇರುವವರು. ಮೈಂಡ್ಫುಲ್ನೆಸ್ ಧ್ಯಾನ ಅಂದರೆ ಸಾವಧಾನತೆ ಧ್ಯಾನ. ಧ್ಯಾನ ಕೇವಲ ಕುಳಿತು ಮಾಡುವುದಲ್ಲ, ನಡೆಯುವುದು, ತಿನ್ನುವುದು, ಕೆಲಸ ಮಾಡುವುದು ಎಲ್ಲವೂ ಧ್ಯಾನವಾಗಬಹುದು. ನೀವು ಮಾಡುತ್ತಿರುವ ಕೆಲಸದಲ್ಲಿ ಸಂಪೂರ್ಣ ಗಮನ ಕೇಂದ್ರೀಕರಿಸಿ ಮಾಡುವುದೇ ಧ್ಯಾನ. ಇದರ ಪ್ರಯೋಜನಗಳೆಂದರೆ ಫೋಕಸ್ ಹೆಚ್ಚಳ, ಮನಸ್ಸಿನ ಸ್ಪಷ್ಟತೆ, ಜೀವನದ ಗುಣಮಟ್ಟ ಸುಧಾರಿಸುತ್ತದೆ. ಇದು ಯಾರಿಗೆ ಸೂಕ್ತವೆಂದು ನೋಡಿದರೆ ಫೋಕಸ್ ಸಮಸ್ಯೆ ಇರುವವರು. ಇನ್ನು ಯಾವ ಮನಸ್ಸಿಗೆ ಯಾವ ಧ್ಯಾನ ಉತ್ತಮ ಎಂಬುದನ್ನು ತಿಳಿದರೆ ನಿಮ್ಮ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ಧ್ಯಾನವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ಪಷ್ಟತೆ ಬರುತ್ತದೆ. ಸಂಕ್ಷಿಪ್ತವಾಗಿ ಮಾಹಿತಿ ನೀಡುತ್ತೇನೆ, ಗಮನವಿಟ್ಟು ಕೇಳಿ. ಮನಸ್ಸು ಅಶಾಂತವಾಗಿದ್ದರೆ ಉಸಿರಾಟ ಧ್ಯಾನ ಅಥವಾ ಮಂತ್ರಧ್ಯಾನ. ಹೆಚ್ಚು ಯೋಚನೆಗಳಿದ್ದರೆ ಉಸಿರಾಟ ಅಥವಾ ಮಂತ್ರಧ್ಯಾನ. ಫೋಕಸ್ ಬೇಕೆಂದರೆ ಮೈಂಡ್ಫುಲ್ನೆಸ್ ಧ್ಯಾನ. ನಿಮ್ಮ ಮನಸ್ಸಿನ ಅವಶ್ಯಕತೆಯ ಮೇಲೆ ಧ್ಯಾನ ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಇನ್ನೊಂದು ಮುಖ್ಯ ಸಂದೇಶವನ್ನು ನೀಡುತ್ತೇನೆ. ಧ್ಯಾನದಲ್ಲಿ ಸರಿಯಾದುದು ತಪ್ಪಾದುದು ಯಾವುದಿಲ್ಲ. ನಿಮಗೆ ಸೂಕ್ತವಾದ ಧ್ಯಾನವೇ ಸರಿಯಾದುದು. ಮನಸ್ಸನ್ನು ಬಲವಂತವಾಗಿ ಮೌನಗೊಳಿಸಬೇಡಿ. ಅದನ್ನು ಮೃದುವಾಗಿ ಒಳಗೆ ಕರೆದೊಯ್ಯಿರಿ. ಇನ್ನೊಬ್ಬರ ಅನುಭವಗಳೊಂದಿಗೆ ನಿಮ್ಮ ಅನುಭವಗಳ ಹೋಲಿಕೆ ಬೇಡ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಧ್ಯಾನದಲ್ಲಿ ಆಸಕ್ತಿ ಇರುವವರಿಗೆ ಶೇರ್ ಮಾಡಿ. ನಿಮಗೆ ಯಾವ ಧ್ಯಾನ ಸೂಕ್ತವೆನಿಸುತ್ತದೆ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಶಾಂತಿಯು ಹೊರಗೆ ಸಿಗುವುದಿಲ್ಲ, ಅದು ನಮ್ಮೊಳಗೇ ಇದೆ. ಅದನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ, ಸ್ನೇಹಿತರೆ, ಮತ್ತೊಂದು ಇನ್ಫಾರ್ಮೇಟಿವ್ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರಗಳು.